ಇವತ್ತು ನಿಮ್ಗೊಂದು ಸತ್ಯಾಂಶದ ಬಗ್ಗೆ ತಿಳಿಸ್ತೀನಿ. ಭಾರತದೊಳಗೆ ಸಿಲಿಂಡರ್ ಅಭಾವ ಮತ್ತು ಬೆಲೆ ಏರಿ. ಭಾರತದೊಳಗೆ ನಿಜವಾಗಲೂ ಸಿಲಿಂಡರ್ ನ ಕೊರತೆ ಐತಾ ಅಥವಾ ಇವೆಲ್ಲ ವಿಪಕ್ಷಗಳ ಕೈವಾಡನ? ಬನ್ನಿ ಇವತ್ತು ಈ ವಿಡಿಯೋದೊಳಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ, ನಿಜಾಂಶವನ್ನ ತಿಳಿಸಿಕೊಡ್ತೀನಿ. ಭಾರತದೊಳಗ ಬರ್ತಾ ಬರ್ತಾ ಅಪೋಸಿಷನ್ ಪಾರ್ಟಿ ಏನಿರ್ತಾವಲ್ಲ ಎಷ್ಟರ ಮಟ್ಟಿಗೆ ನಾಚಿಕೆ ಕಳ್ಕೊಂಡೈತಿ ಅಂತಂದ್ರೆ ಈ ಸಂದರ್ಭದೊಳಗೆ ನಿಮ್ಗೆ ಗೊತ್ತಾಕೈತಿ. ಹೌದು, ಭಾರತದೊಳಗ ಸಿಲಿಂಡರ್ ಕೊರತೆ ಐತಿ, ಆದ್ರ ಯಾವ್ಯಾವ ಸೆಕ್ಟರ್ಸ್ ಒಳಗ ಕೊರತೆ ಐತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳೈತಿ, ಗೃಹ ಬಳಕೆಗೆ ಹಾಗೂ ಆಸ್ಪತ್ರೆಗಳಿಗೆ ಹಾಗೂ ಇನ್ನಿತರ ತುರ್ತು ಪರಿಸ್ಥಿತಿಗಳಿಗೆ ಸಿಲಿಂಡರ್ ನ ಒದಗಿಸಿ ಕೊಡ್ತೀವಿ ಅಂತ ಹೇಳಿ. ಆದ್ರೂ ಕೂಡ ಅಪೋಸಿಷನ್ ಪಾರ್ಟಿದವರು ಸುಮ್ನೆ ಸ್ಟ್ರೈಟ್ ಮಾಡ್ತಾರೆ. ನಾವು ಹಂಗ್ ಮಾಡೋದಾದ್ರೆ ಕೊರತೆ ಬರೇ ಭಾರತದೊಳಗ ಅಷ್ಟೇ ಅಲ್ಲ, ಬೇರೆ ದೇಶದೊಳಗೂ ಇರ್ತಿತ್ತು. ಪೆಟ್ರೋಲ್, ಡೀಸೆಲ್ ಮತ್ತು ಸಿಲಿಂಡರ್ ನ ಕೊರತೆ ಬರೀ ಭಾರತ ದೇಶದೊಳಗ ಅಷ್ಟೇ ಅಲ್ಲ, ಎಲ್ಲಾ ಏಷ್ಯಾ ಕಂಟ್ರಿ ಒಳಗೂ ಹಾಗೂ ಯುರೋಪ್ ಕಂಟ್ರಿಗಳಲ್ಲೂ ಕೂಡ ಐತಿ ಈ ಸಮಸ್ಯೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಯುದ್ಧ ನಡೀತಿರ್ತಲ್ಲ, ಏನ ಈ ಕಾರಣದಿಂದನ ಇಂಥ ಪರಿಸ್ಥಿತಿ ಬಂದಿದ್ದು. ಬೇರೆ ದೇಶದವರೆಲ್ಲ ಮೊದಲು ದೇಶದ ಭಕ್ತರಾಗಿ ನಮ್ಮ ದೇಶನ ಹೇಗೆ ನಡೆಸಬೇಕು ಹಾಗೂ ಹೇಗೆ ಈ ತುರ್ತು ಪರಿಸ್ಥಿತಿ ಒಳಗ ದೇಶಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆದ್ರ ಭಾರತದೊಳಗ ಬೇರೆನ ಆಗತೈತಿ. ಯುದ್ಧದ ಪರಿಣಾಮ ಭಾರತದ ಮೇಲೆ ಬಿದ್ದಿದೆ ಹೊರತು ನಮ್ಮ ಭಾರತ ಯುದ್ಧದೊಳಗ ಭಾಗಿಯಾಗಿಲ್ಲ. ಇವೆಲ್ಲ ಎಲ್ಲರೂ ಗೊತ್ತಿರೋದ. ಆದ್ರೂ ಕೆಲವು ಅವಿವೇಕಿಗಳು ಪಕ್ಷಗಳನ್ನ ಇಟ್ಕೊಂಡು ಬೀದಿಗಿಳಿದು ಹೋರಾಟ ಮಾಡುವಂತದ್ದು, ಸುಮ್ಮನೆ ಜನರಿಗೆ ಹುಚ್ಚಿಡಿಸುವಂತದ್ದು, ಇವೆಲ್ಲ ಬೇಡ ಬಿಡೋರು. ಎಷ್ಟು ಹೇಳಿದ್ರೆ ಏನೈತಿ? ದೇಶದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತವ್ರು ಇವರೆಲ್ಲ ಇನ್ನು ಜನರ ಪರಿಸ್ಥಿತಿಯನ್ನು ಹೆಂಗ್ ಅರ್ಥ ಮಾಡ್ಕೊಳ್ತಾರೆ ಇವರೆಲ್ಲ? ಇದರಲ್ಲೇ ಗೊತ್ತಾಕಿತ್ ನೋಡ್ರಿ, ಇವರು ದೇಶದ ಮೇಲೆ ಹೇಗೆ ಜನರ ಮೇಲೆ ಎಷ್ಟು ಅಭಿಮಾನ ಪ್ರೀತಿಯನ್ನ ಇಟ್ಟಾರ ಅಂತ ಹೇಳಿ.